ರಾಜು ಅವರೇ, ನೀವು ನಮ್ಮ ಅಮ್ಮನ ಹತ್ರ ಮಾತಾಡ್ಬೇಕಾರೆ ಯಾಕೆ ಈ ಥರ ಸುಳ್ಳು ಹೇಳಿದ್ರಿ? ನಂದು ಗಂಗಂದು ಮದುವೆ ಆಗಿದೆ ಅಂತ. ಇವತ್ತೆಲ್ಲ ನಾಳೆ ಅವ್ರಿಗೆ ಸತ್ಯ ಗೊತ್ತಾಗುತ್ತಾನೆ. ಯಾಕೆ ಈ ಥರ ಸುಳ್ಳು ಹೇಳಿದ್ರಿ ರಾಜು? ಹೇಳ್ರಿ ನನಗೆ, ಯಾಕೆ ಈ ಥರ ಹೇಳಿದ್ರಿ? ಅದು ಗಂಗಾ ಅವರೇ, ನಿಮ್ಮಮ್ಮ ಈ ಥರ ಮಾರ್ಕೆಟಲ್ಲಿ ನಿಮ್ಮನ್ನು ಜಡೆ ಇಟ್ಕೊಂಡು ಹೇಳ್ತಿರೋದು ನಂಗೆ ಸ್ವಲ್ಪ ಕೂಡ ಇಷ್ಟ ಆಗಲಿಲ್ಲ ಕಣ್ರಿ. ಹಾಗಾಗಿಬಿಟ್ಟು ಅವ್ರು ನಿಮ್ಮನ್ನು ಬಿಟ್ಟು ಹೋಗ್ಲಿ ಅಂತ ಈ ಥರ ಹೇಳಿದೆ, ನಂದು ಗಂಗಂದು ಮದುವೆ ಆಗಿದೆ ಅಂತ. ಯಾಕಂದರೆ ನಾನು ಆವಾಗಲಿಂದ ನೋಡ್ತಾನೆ ಇದ್ದೀನಿ, ನಿಮ್ಮಮ್ಮ ಮತ್ತೆ ಅದೇ ಹುಡುಗನ ಕೊಟ್ಟು ಮದುವೆ ಮಾಡ್ತೀನಿ, ಅವಳನ್ನ ಬಿಡಲ್ಲ, ನಾನು ಕರ್ಕೊಂಡು ಹೋಗ್ತೀನಿ, ಹಂಗೆ ಹಿಂಗೆ ಇದ್ದಾಗ ಎಲ್ಲಿ ನಿಮ್ಮಮ್ಮ ನಿಮ್ಮನ್ನು ಕರ್ಕೊಂಡು ಹೋಗ್ಬಿಡ್ತಾರೋ ಅಂತ ಈ ಥರ ಮಾಡಿದೆ ಕಣ್ರಿ. ಅದು ಏನೇ ಆಗಲಿ ರಾಜು ಅವರೇ, ನೀವು ಹೇಳಿದ್ದು ತಪ್ಪಲ್ವಾ? ನೀವು ಈ ಥರ ಮಾತಾಡಿದ್ದು ತಪ್ಪಲ್ವಾ? ನಮ್ಮ ಅಮ್ಮನ ಹತ್ರ ಸುಳ್ಳು ಹೇಳೋಕ್ಕೋಸ್ಕರ ಏನೋ ಹೇಳ್ಬಿಟ್ಟೆ. ಅದೇ ಈಗ ನಮ್ಮ ನೋಡು ಜನ ಏನಂತ ತಿಳ್ಕೊಳ್ಳೋದು ನಮ್ಮ ಬಗ್ಗೆ. ಅಲ್ಲ, ನೀವು ಮಾತಾಡ್ಬೇಕಾದ್ರೆ ಏನು ಮಾತಾಡ್ತಿದ್ದೀನಿ ಅಂತ ಸ್ವಲ್ಪನಾದ್ರೂ ಜ್ಞಾನ ಇರಬೇಕು ತಾನೆ. ಈ ಥರ ಎಲ್ಲ ಸಡನ್ನಾಗಿ ಹೇಳ್ಬಿಟ್ರೆ ಹೆಂಗೆ ರಾಜು? ಇನ್ನು ನನ್ನ ಮುಂದಿನ ಭವಿಷ್ಯ ಏನಾಗುತ್ತೆ ಹೇಳ್ರಿ? ಅದಕ್ಕೆ ಯಾಕ್ರಿ ಕೋಪ ಮಾಡ್ಕೊಳ್ತೀರಾ? ಆ ಕ್ಷಣದಲ್ಲಿ ನಂಗೆ ಏನು ಮಾಡಬೇಕು ಏನು ಹೇಳಬೇಕು ಅಂತ ಗೊತ್ತಾಗ್ಲಿಲ್ಲ ಕಣ್ರಿ, ಅದಕ್ಕೆ ಆ ಥರ ಹೇಳ್ದೆ. ಒಂದು ಕೆಲಸ ಮಾಡಿರಿ, ನಿಮ್ಮ ಅಮ್ಮನ ನಾನೇ ಹೋಗಿ ಕರ್ಕೊಂಬರ್ತೀನಿ, ಹೋಗ್ರಿ ಅವ್ರ ಜೊತೆನೆ, ಅದೇ ಹುಡುಗನ್ ಕೊಟ್ಟು ಮದುವೆ ಮಾಡಿ. ಅಲ್ಲ, ಈಗ ನೀವೇನಾದರೂ ಹೇಳ್ಬೋದು, ಆದರೆ ನೀವು ನಮ್ಮ ಅಮ್ಮನ ಹತ್ರ ಈ ಥರ ಮಾತಾಡಿದ್ದು ತುಂಬ ತಪ್ಪು ಕಣ್ರಿ. ನಡಿಯರದ ಹೋಗೋಣ, ನಂಗೆ ಗೊತ್ತಿತ್ತು ಈ ಥರ ಏನಾದರೂ ಆಗ್ಬೋದು ಅಂತ. ಅದಕ್ಕೆ ನಾನು ಎಲ್ಲೂ ಬರಲ್ಲ, ಮನೇಲೇ ಇರ್ತೀನಿ, ನೀನು ಹೋಗ್ಬಾ ಅಂತ ಹೇಳಿದ್ದು. ಎಷ್ಟು ಹೇಳಿದ್ರು ನೀನು ಕೇಳ್ದಂಗೆ ಹಠ ಮಾಡ್ಕೊಂಡು ಕರ್ಕೊಂಡ್ಬಂದೆ. ನೋಡು ಇವಾಗ ಏನೆಲ್ಲ ಆಯಿತು ಅಂತ. ಸರಿ ಬಾರೆ ಹೋಗೋಣ. ಗಂಗಾ ಅವ್ರೆ ನಿಂತ್ಕೊಳ್ರಿ, ಒಂದು ನಿಮಿಷ ನಿಮ್ಮ ಹತ್ರ ಏನೋ ಮಾತಾಡಬೇಕು, ನಿಂತ್ಕೊಳ್ರಿ. ಅವ್ರೆ ಪ್ಲೀಸ್ ನಿಂತ್ಕೊಳ್ರಿ, ನಾನು ಹೇಳೋ ಮಾತನ್ನ ಪೂರ್ತಿಯಾಗಿ ಕೇಳ್ರಿ. ಇಲ್ಲ ರಾಜು ಅವರೇ, ನಾನು ನಿಮ್ಮ ಮೇಲೆ ಎಷ್ಟು ಗೌರವ ಇಟ್ಕೊಂಡಿದ್ದೆ ಗೊತ್ತಾ? ಆದರೂ ನೀವು ಮಾಡಿದ್ದು ತಪ್ಪು ಕಣ್ರಿ. ಈ ಗಂಗಾ ಒಂದು ನಿಮಿಷ ಪೂರ್ತಿ ನಾನು ಹೇಳೋ ಮಾತು ಕೇಳ್ರಿ. ನೋಡ್ರಿ, ಇಲ್ಲಿ ಎಲ್ಲ ಜನ ನಮ್ಮನ್ನೇ ನೋಡ್ತಿದ್ದಾರೆ, ಇಲ್ಲಿ ಮಾತಾಡೋದು ಬೇಡ, ಬರ್ರಿ ಅಲ್ಲೇ ಸೈಡಲ್ಲಿ ಪಾರ್ಕ್ ಇದೆ, ಅಲ್ಲೋಗಿ ಮಾತಾಡೋಣ. ಸಾರಿ ರಾಜು ಅವರೇ, ಇನ್ನು ಮಾತಾಡೋಕ್ಕೆ ಏನೂ ಉಳಿದಿಲ್ಲ. ನನ್ನ ಜೀವನ ಕಾಪಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್, ಅಷ್ಟೇ. ರೀ ಗಂಗಾ ನಿಂತ್ಕೊಳ್ರಿ. ಅಮ್ಮ ನಡೀರಿ ಇಲ್ಲಿಂದ, ಫಸ್ಟ್ ಅಲ್ಲಿ ಸೈಡಿಗೆ ಹೋಗಿ ಮಾತಾಡೋಣ, ಆಮೇಲೆ ಹೇಳ್ತೀನಿ ಎಲ್ಲ. ಅದು ಅಲ್ಲ ಗಿರಿ ಅವರೇ, ನಾವು ಇವರಿಬ್ಬರು ಮಾತಾಡ್ಕೊಳ್ಳಿ ಅಂತ ಏನೇನೋ ಪ್ಲ್ಯಾನ್ ಮಾಡಿಕೊಂಡು ಇಲ್ಲಿವರೆಗೂ ಕರ್ಕೊಂಬಂದರೆ ಅವ್ರ ಅಮ್ಮನೂ ಇವತ್ತೇ ಬರಬೇಕಿತ್ತ. ಇವ್ರು ಯಾವಾಗ ಮಾತಾಡ್ತಾರೋ ಗೊತ್ತಿಲ್ಲ, ಇವ್ರ ಮನಸ್ಸಲ್ಲಿರೋ ವಿಚಾರನ ಯಾವಾಗ ಒಬ್ರಿಗೊಬ್ರು ಹೇಳ್ಕೊಳ್ತಾರೋ ಗೊತ್ತಿಲ್ಲ. ಇದೆಲ್ಲ ಇನ್ನೂ ಎಷ್ಟು ದಿವಸ ನಡೆಯುತ್ತೋ ನೋಡಬೇಕು. ಇಲ್ಲ ಕಣ್ರಿ, ನಾವು ಆದಷ್ಟು ಬೇಗ ಇವರಿಬ್ಬರನ್ನ ಒಂದು ಮಾಡಬೇಕು. ಇಲ್ಲಾಂದರೆ ಸರಿ ಹೋಗಲ್ಲ ನೋಡ್ರಿ. ಇವ್ರು ಈ ಥರನೇ ಕಿತ್ತಾಡ್ತಿದ್ರೆ ಒಂದಾಗೋದಲ್ಲ, ಇನ್ನಷ್ಟು ದೂರ ಆಗ್ತಾರೆ ಅನ್ನಿಸ್ತಿದೆ. ನಡೀರಿ, ಇವತ್ತೇ ಏನಾದರೂ ಮಾಡಿ ಹೆಂಗೋ ಅಲ್ಲಿ ಮಾತಾಡೋಣ ಅಂತ ಹೇಳ್ತಿದ್ರಲ್ಲ, ನೋಡೋಣ. ಪಾರ್ಕಲ್ಲಿ ಒಬ್ರಿಗೊಬ್ರು ಮಾತಾಡಿದ್ರೆ ಏನಾದರೂ ಪರಿಹಾರ ಸಿಗುತ್ತೆ ಅನ್ನಿಸ್ತಿದೆ. ನಡೀರಿ ನೋಡೋಣ. ಮೋಸ್ಟ್ಲಿ ಇವತ್ತು ನಾನು ಹೇಳ್ತೀನಿ ಅವನಿಗೆ, ನಿಮ್ಮ ಮನಸ್ಸಲ್ಲಿರೋ ಮಾತನ್ನ ಹೇಳಿಬಿಡು, ಜಾಸ್ತಿ ತಡ ಮಾಡಬೇಡ ಅಂತ ಹೇಳ್ತೀನಿ. ನೀವು ಅಲ್ಲಿಗೆ ಕರ್ಕೊಂಬರ್ರಿ, ಹೇಗಾದರೂ ಮಾಡಿ ಗಂಗಾ ಅವ್ರನ್ನ. ಅಲ್ಲಿ ಒಬ್ರಿಗೊಬ್ರು ಮಾತಾಡ್ಕೊಡಿ, ಇಲ್ಲ ಅಂದರೆ ಹೀಗೆ ಬಿಟ್ಟರೆ ಸರಿ ಹೋಗಲ್ಲ ಕಣ್ರಿ. ನಡೀರಿ ಹೋಗೋಣ. ಸರಿ ಗಿರಿ ಅವರೇ, ಆಯಿತು. ನಾನು ಗಂಗಂಗೆ ಹೇಗಾದರೂ ಮಾಡಿ ಒಪ್ಸಿ ಅಲ್ಲಿಗೆವರೆಗೂ ಕರ್ಕೊಂಬರ್ತೀನಿ. ನೀವು ಬರ್ರಿ, ಹಾಗೆ ನಿಮ್ಮ ಫ್ರೆಂಡಿಗೆ ಹೇಳ್ರಿ ಅವ್ರ ಮನಸ್ಸಲ್ಲಿರೋ ಮಾತನ್ನ ಆದಷ್ಟು ಬೇಗ ಗಂಗನ ಹತ್ರ ಹೇಳೋಕ್ಕೆ. ಯಾಕಂದರೆ ಅವ್ಳು ಮತ್ತೆ ನಾನು ಮೈಸೂರಿಗೆ ಹೋಗ್ತೀನಿ ಹಂಗೆ ಹಿಂಗೆ ಅಂತ ಮತ್ತೆ ಹೊರಟ್ರೆ ಕಷ್ಟ. ಸರಿ ಆಯಿತು ರಾಧಾ ಅವರೇ, ನಡೀರಿ ಹೋಗೋಣ. ನೋಡ್ಲಾ ಅಂತಮ್ಮ, ನಾನು ಹೇಳ್ತಿರೋದು ಬಸಿ ಕೇಳು. ನೋಡು, ನೀನು ಆದಷ್ಟು ಬೇಗ ನಿಮ್ಮ ಮನಸ್ಸಲ್ಲಿರೋ ವಿಚಾರನ ಗಂಗಾ ಅವ್ರನ್ನ ಹತ್ರ ತಿಳಿಸ್ಬಿಡು. ಯಾಕಂದರೆ ಗಂಗಾ ಅವರು ಮತ್ತೆ ಮೈಸೂರಿಗೆ ಹೋಗ್ತೀನಿ, ಮತ್ತೆ ಬೇರೆ ಕಡೆ ಓದಕ್ಕೆ ಹೋಗ್ತೀನಿ ಹಂಗೆ ಹಿಂಗೆ ಅಂದರೆ ಭಾರಿ ಕಷ್ಟ ಆಗುತ್ತೆ. ನೋಡು, ಆದಷ್ಟು ಬೇಗ ನಿನ್ನ ಮನಸ್ಸಲ್ಲಿರೋ ವಿಚಾರನ ಹೇಳ್ಬಿಡು. ನಾನು ಅದನ್ನೇ ಮಾತಾಡಬೇಕು ಅಂತ ಗಂಗನ್ನ ಇಲ್ಲಿಗೆ ಬರ್ರಿ ಅಂತ ಹೇಳಿದ್ದು ಕಣ್ಲ. ನನಗೂ ಗೊತ್ತಾಗ್ತೈತೆ, ಮತ್ತೆ ಆದಷ್ಟು ಬೇಗ ತಡ ಮಾಡೋದು ಬೇಡ, ಹೇಗಾದರೂ ಮಾಡಿ ಗಂಗಂಗೆ ನನ್ನ ಮನಸ್ಸಲ್ಲಿರೋ ಪ್ರೀತಿನ ಹೇಳ್ಬಿಡೋಣ ಅಂತ. ಅವ್ರು ಏನಾದರೂ ಒಪ್ಪಿಗೆ ಕೊಟ್ಟರೆ ನಾವು ಇಲ್ಲೇ ದೇವಸ್ಥಾನದಲ್ಲೇ ತಾಳಿ ಕಟ್ಟಿ ಮನೆಗೆ ಕರ್ಕೊಂಡು ಹೋಗ್ತೀನಿ ಕಣ್ಲ. ಕರೆಕ್ಟಾಗಿ ನಿರ್ಧಾರ ಮಾಡಿದೀಯ ಕಣ್ಲ ಅಂತಮ್ಮ. ಆದರೂ ಅಲ್ಲ, ನಿಮ್ಮ ಕುಟುಂಬ ನೋಡಿದ್ರೆ ಅಷ್ಟು ದೊಡ್ಡದು. ನೀನು ಇಲ್ಲೇ ದೇವಸ್ಥಾನದಲ್ಲೇ ಮದುವೆ ಆಗಿ ಹೋಗ್ತೀನಿ ಅಂತ ಹೇಳಿದ್ರೆ ಇದಕ್ಕೆ ನಿಮ್ಮ ಮನೆಯಲ್ಲೆಲ್ಲ ಒಪ್ಕೊಳ್ತಾರೇನಿಲ್ಲ? ಆಮೇಲೆ ಮನೆಯವರಿಗೆಲ್ಲ ಹೇಗಂತ ಉತ್ತರ ಕೊಡ್ತೀಯ ಹೇಳು? ಇಲ್ಲ ಕಣ್ಲ ಅಂತಮ್ಮ, ನಾನು ಈ ವಿಷಯನ ಮೊದಲೇ ನಮ್ಮ ದೊಡ್ಡವಂಗೆ ತಿಳಿಸಿದ್ದೀನಿ. ನಮ್ಮ ದೊಡ್ಡವ ಆಯಿತು ಅಂತ ಒಪ್ಕೊಂಡಿದ್ದಾರೆ. ಫಸ್ಟು ಮದುವೆ ಆಗಿ ಹೋಗೋದು, ಆಮೇಲೆ ಒಂದು ದಿವಸ ಸ್ವಲ್ಪ ದಿವಸ ಯಾರು ಮಾತಾಡಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಾರೆ, ಆಮೇಲೆ ಎಲ್ಲ ಕರೆಕ್ಟ್ ಆಗುತ್ತೆ. ಈಗ ನಾನು ಅವ್ರ ಮುಂದೆ ಹೋಗಿ ಇಲ್ಲ ನಾನು ಈ ಥರ ಒಂದು ಹುಡುಗಿನ ಇಷ್ಟಪಡ್ತಿದ್ದೀನಿ, ನಂಗೆ ಮದುವೆ ಮಾಡಿರಿ ಅಂದರೆ ಅವ್ರು ಏನಾದರೂ ಒಪ್ಕೊಳ್ತಾರೇನಿಲ್ಲ? ಬೇಡ ಅಂತಲೇ ಹೇಳೋದು. ಅವನ್ ಕೇಳಿ ಮತ್ತು ಅವ್ರು ಒಪ್ಪಿಗೆ ತಗೊಂಡು ಮತ್ತೆ ನಾನು ಮದುವೆ ಆಗೋ ಅಷ್ಟೊತ್ತಿಗೆ, ನಮ್ಮ ಮನೇಲಿ ಎಲ್ಲರಿಗೂ ಒಪ್ಪಿಸಿ ಮದುವೆ ಆಗೋ ಅಷ್ಟೊತ್ತಿಗೆ ಗಂಗಾ ಅವ್ರ ಅಮ್ಮ ಬಂದು ಗಂಗನ ಕರ್ಕೊಂಡೋಗಿ ಅವಳಿಗೆ ಬೇರೆ ಕಡೆ ಮದುವೆ ಮಾಡಿ ಆಮೇಲೆ ಎಲ್ಲ ಶಾಸ್ತ್ರಗಳು ಮುಗಿಸಿ ಇವತ್ತು ಏನಾದರೂ ಆಗಲಿ ಕಣ್ಲ ಅಂತಮ್ಮ, ನನ್ನ ಮನಸ್ಸಲ್ಲಿರೋ ಪ್ರೀತಿನ ಗಂಗಾ ಅವ್ರ ಹತ್ರ ಹೇಳ್ತೀನಿ. ಇವತ್ತು ಏನಾಗುತ್ತೋ ಎರಡರಲ್ಲಿ ಒಂದಾಗಲಿ, ನಾನು ಈ ವಿಚಾರನ ಗಂಗಾ ಅವ್ರ ಹತ್ರ ಹೇಳೋಣ ಅಂತೀನಿ. ಇವತ್ತು ಏನೇ ಆಗಲಿ ಹೇಳೇ ಬಿಡ್ತೀನಿ. ಸರಿ, ಹಾಗೆ ಮಾಡಲ ಅಂತಮ್ಮ. ನೀನು ಕರೆಕ್ಟಾಗಿರೋ ನಿರ್ಧಾರನೇ ತಗೊಂಡಿನಿ, ಮತ್ತೆ ತಡ ಮಾಡಬೇಡ. ಇವತ್ತು ಏನೇ ಆಗಲಿ ನಿನ್ನ ಮನಸ್ಸಲ್ಲಿರೋ ವಿಚಾರನ ಗಂಗನ ಹತ್ರ ಹೇಳ್ಬಿಡು.
ಕಣೆ ರಾಧಾ, ನಾನು ನಿಂಗೆ ಅವಾಗ್ಲಿಂದ ಮನೆಗೆ ಹೋಗೋಣ ಅಂತ ಹೇಳ್ತಾನೆ ಇದ್ದೀನಿ. ಮತ್ತೆ ಯಾಕೆ ಇಲ್ಲಿ ಕರ್ಕೊಂಬಂದೆ? ಅದು ರಾಜು ಅವರು ನಿನ್ನ ಹತ್ರ ಏನೋ ಮುಖ್ಯವಾದ ವಿಚಾರ ಮಾತಾಡ್ಬೇಕಂತೆ ಕಣೆ, ಅದಕ್ಕೆ ಕರ್ಕೊಂಬಂದೆ. ಅಲ್ಲ ಕಣೆ ರಾಧಾ, ನೀನು ರಾಜು ಅವರು ಮಾತಾಡ್ಸಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿದ್ದೆ. ನಾನು ನಿಜವಾಗ್ಲೂ ಇಲ್ಲಿಗೆ ಬರ್ತಾನೆ ಇರಲಿಲ್ಲ ಗೊತ್ತಾ. ನಾನು ಸುಳ್ಳು ಹೇಳಿ ಮತ್ತೆ ಇಲ್ಲಿ ಕರ್ಕೊಂಬಂದೆ, ಅಲ್ಲೇ ಮಾತಾಡಿ ಸಾಲದು ಅಂತ. ಇಲ್ಲ ಕಣೆ ಗಂಗಾ, ನಾನು ಒಂದು ಮಾತು ಹೇಳ್ತೀನಿ ಕೇಳು. ನಿಮ್ಮ ಮನಸ್ಸಲ್ಲಿರೋ ಪ್ರೀತಿನ ಇವತ್ತು ರಾಜು ಅವ್ರ ಹತ್ರ ಹೇಳ್ಬಿಡು. ಇದನ್ನ ಮನಸ್ಸಲ್ಲಿ ಇಟ್ಕೊಂಡು ಕೊರಗಬೇಡ. ಯಾಕಂದ್ರೆ ಇರೋದ ನಾನೀಗ ರಾಜು ಅವ್ರಿಗೆ ಅಷ್ಟೆಲ್ಲ ಬೈದು ಮತ್ತೆ ನಾನು ನಿಮ್ಮನ್ನ ಪ್ರೀತಿಸ್ತಿದ್ದೀನಿ ಅಂದ್ರೆ ಅವ್ರು ನನ್ನ ಬಗ್ಗೆ ಏನು ತಿಳ್ಕೊಳ್ಳಲ್ಲ ಹೇಳು. ಆ ಥರ ಏನು ತಿಳ್ಕೊಳ್ಳಲ್ಲ ಕಣೆ, ಎಲ್ಲ ನೀನೇ ಯಾಕೆ ಊಹಿಸ್ತೀಯ ಹೇಳು. ಫಸ್ಟು ನಿನ್ನ ಮನಸ್ಸಲ್ಲಿರೋ ವಿಚಾರನ ರಾಜು ಹತ್ರ ಹೇಳು, ಆಮೇಲೆ ಏನಾಗುತ್ತೋ ಅದಾಗಲಿ. ಇಲ್ಲ ಕಣೆ ರಾಧಾ, ನನಗೆ ಈ ವಿಚಾರನ ಹೇಳೋ ಅಷ್ಟು ಧೈರ್ಯ ಇಲ್ಲ. ನಡಿ ಇಲ್ಲಿಂದ ಹೋಗೋಣ ಫಸ್ಟ್. ಇನ್ನೆಲ್ಲೋ ಹೋಗ್ತಿಲ್ಲ, ನಾನು ಇಲ್ಲಿಂದ ಹೋಗ್ತಿದ್ದೀನಿ, ನೀವಿಬ್ರು ಮಾತಾಡ್ಕೊಂಬರ್ರಿ ಅಷ್ಟೇ. ರಾಧಾ ನಿಂತ್ಕೊಳ್ಳೆ, ನಾನು ಬರ್ತೀನಿ, ನಿಂತ್ಕೊಳ್ಳೆ. ಗೌರಿ ಈ ಕಡೆ ತಿರುಗ್ರಿ, ನಾನು ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಚಾರ ಮಾತಾಡಬೇಕು ಕಣ್ರಿ. ಹೇಳಿ ರಾಜು ಅವರೇ, ನನ್ನ ಟೈಮ್ ಆಗ್ತಿದೆ, ಅದೇನಂತ ಬೇಗ ಹೇಳಿ. ಗಂಗಾ ಅವರೇ, ನಾನು ನಿಮ್ಮನ್ನ ತುಂಬ ಪ್ರೀತಿಸ್ತಿದ್ದೀನಿ ಕಣ್ರಿ. ನಾನು ಎಷ್ಟೋ ಸತಿ ಈ ವಿಚಾರನ ನಿಮ್ಮ ಹತ್ರ ಹೇಳ್ಬೇಕು ಅಂತ ಎಷ್ಟು ಸತಿ ಟ್ರೈ ಮಾಡಿದ್ದೀನಿ, ಆದರೆ ಹೇಳೋಕ್ಕೆ ಆಗಲಿಲ್ಲ ಕಣ್ರಿ. ನಾನು ಯಾವತ್ತೂ ನಿಮ್ಮನ್ನು ಮೊದಲನೇ ಕ್ಷಣ ನೋಡಿದ್ನೋ ಆವತ್ತೇ ನೀವು ನಂಗೆ ಮನಸ್ಸಿಗೆ ತುಂಬ ಇಷ್ಟ ಆಗಿಬಿಟ್ರಿ ಕಣ್ರಿ. ಪ್ಲೀಸ್ ಕಣ್ರಿ ಗಂಗಾ, ನಮ್ಮ ಪ್ರೀತಿನ ಒಪ್ಕೊಳ್ರಿ, ಇಲ್ಲ ಅಂತ ಮಾತ್ರ ಹೇಳ್ಬೇಡಿ ಕಣ್ರಿ. ಅಲ್ಲ ಕಣ್ರಿ ಗಂಗಾ, ನಾನು ಅಷ್ಟೆಲ್ಲ ಮಾತಾಡಿದ್ರು ನೀವು ಯಾಕೆ ಒಂದು ಮಾತು ಕೂಡ ಆಡ್ತೀವಲ್ಲ, ಯಾಕ್ರಿ? ನಿಮ್ಮನ್ನು ನನ್ನನ್ನು ಕಂಡ್ರೆ ಇಷ್ಟ ಇಲ್ವಾ? ನಿಮಗೆ ನಾನಂದರೆ ಇಷ್ಟ ಇಲ್ವಾ? ನಮ್ಮ ಪ್ರೀತಿನ ಒಪ್ಕೊಳ್ಳಲ್ವಾ? ಹೇಳ್ರಿ, ಬೇಗ ಹೇಳ್ರಿ. ನಿಂತ್ಕೊಳ್ರಿ ಗಂಗಾ. ನೋಡ್ರಿ, ನಿಮಗೂ ಕೂಡ ನಮ್ಮ ಪ್ರೀತಿ ಇಷ್ಟ ಆಗಿದೆ ಅನ್ನೋದಾದರೆ ಹಿಂದ್ಗಡೆ ತಿರುಗಿ ನೋಡ್ರಿ, ಇಲ್ಲಾಂದರೆ ಹೀಗೆ ಹೋಗ್ತೀನಿ ಅಷ್ಟೇ. ಅಷ್ಟೆಲ್ಲ ಮಾತಾಡಿದ್ರು ನೀವು ಒಂದು ಮಾತು ಕೂಡ ಆಡ್ತಿಲ್ವಲ್ರಿ ಗಂಗಾ, ಯಾಕ್ರಿ? ಒಂದು ಸತಿನಾದರೂ ಹಿಂದ್ಗಡೆ ತಿರುಗಿ ನೋಡ್ರಿ, ಏನಾದರೂ ಮಾತಾಡ್ರಿ. ರಾಜು ಅವ್ರು ನೋಡಿದ್ರೆ ಅವ್ರ ಮನಸ್ಸಲ್ಲಿ ನಂಗೋಸ್ಕರ ಪ್ರೀತಿ ಇದೆಯಾ? ನಿಜವಾಗ್ಲೂ ನನಗೆ ಈ ಕ್ಷಣ ನಮ್ಮ ಮರೆಯೋಕ್ಕೆ ಆಗ್ತಿಲ್ಲ. ಆದರೆ ನಂಗೂ ಓಕೆ ಇದೆ ಅಂತ ಹೇಗೆ ಹೇಳೋದು ಅಂತಲೇ ಗೊತ್ತಾಗ್ತಿಲ್ಲ. ಹಾಗಾದರೆ ರಾಜು ಅವ್ರಿಗೆ ನಾನು ಇಷ್ಟ ಆಗಿದ್ದೀನಾ? ರಾಜು ಅವ್ರಿಗೂ ನಾನು ತುಂಬ ಇಷ್ಟ ಆಗಿದ್ದೀನಿ ಅನಿಸುತ್ತೆ. ನನಗೂ ರಾಜು ಅವ್ರಂದ್ರೆ ತುಂಬ ಇಷ್ಟ. ಆದರೆ ಸಡನ್ನಾಗಿ ಹೇಳ್ಬಿಟ್ರಲ್ಲ, ಹಾಗಾಗಿ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಹೇಗಪ್ಪ ತಿರುಗಿ ನೋಡೋದು, ನನಗೊಂಥರ ಆಗ್ತಿದೆ. ಏನು ಮಾಡೋದು, ಯಾವ ರೀತಿ ಒಪ್ಕೊಳ್ಳೋದು ಅಂತಲೇ ಗೊತ್ತಾಗ್ತಿಲ್ಲ. ಗೌರಿ ಪ್ಲೀಸ್ ಏನಾದರೂ ಮಾತಾಡ್ರಿ. ನೀವು ಈ ಥರ ಹಿಂದ್ಗಡೆನೇ ತಿರುಗಿ ನಿಂತಿದ್ರೆ ನಂಗೆ ಏನು ಅಂತ ಗೊತ್ತಾಗುತ್ತೆ ಹೇಳ್ರಿ. ಇಲ್ಲ ಒಪ್ಪಿಗೆ ಇದ್ದೇನ್ರಿ, ಇಲ್ಲ ಅಂದರೆ ಇಲ್ಲ ಅಂತೇಳ್ರಿ. ನಾನು ಎರಡಕ್ಕೂ ಸಿದ್ಧ ಗೊತ್ತಾ. ಜೋರೆ, ನಿಜವಾಗ್ಲೂ ನಿಮಗೆ ನನ್ನಂದ್ರೆ ಇಷ್ಟನಾ? ನಿಜವಾಗ್ಲೂ ನೀವು ನನ್ನನ್ನು ಪ್ರಪೋಸ್ ಮಾಡ್ತಿದ್ದೀರಾ? ನನಗೆ ಈ ಕ್ಷಣನ ಹೇಗೆ ಅನುಭವಿಸ್ಬೇಕು ಅಂತಲೇ ಗೊತ್ತಾಗ್ತಿಲ್ಲ ಗೊತ್ತಾ. ನಾನು ಅಷ್ಟೇ ಕಣ್ರಿ, ನಾನು ಯಾವತ್ತು ನಿಮ್ಮನ್ನು ಮೊದಲನೇ ಕ್ಷಣ ನೋಡಿದ್ನೋ ಅವತ್ತಿಂದನೇ ನೀವು ನಂಗೆ ತುಂಬ ಇಷ್ಟ ಆಗಿಬಿಟ್ರಿ. ಆದರೆ ಈ ವಿಚಾರನ ನಿಮ್ಮ ಹತ್ರ ಹೇಗೆ ಹೇಳಬೇಕು ಅಂತ ಗೊತ್ತಾಗ್ದಲೇ ತಡವಡಿಸ್ತಿದ್ದೆ ಕಣ್ರಿ. ಹಾಗಾಗಿ ಪಾಪ ನೀವು ನಮ್ಮ ಬಗ್ಗೆ ಏನು ಅನ್ಕೊಳ್ಳಲ್ಲ. ನಾನು ಇವರ ಜೀವನ ಕಾಪಾಡಿದ್ದಕ್ಕೆ ನನ್ನನ್ನೇ ಪ್ರೀತಿಸ್ತೀನಿ ಅಂತ ಹೇಳ್ತಾರಲ್ಲ ಅಂತ ನೀವಿಲ್ಲಿ ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಳ್ತಿರೋ ಅಂತ ನಾನು ಈ ಮಾತನ್ನ ನನ್ನಲ್ಲೇ ಇಟ್ಕೊಂಡಿದ್ದೆ ಕಣ್ರಿ. ನನಗೆ ಎಷ್ಟು ಬೇಜಾರಾಗ್ತಿತ್ತು ಗೊತ್ತಾ. ಅದರಲ್ಲೂ ನೀವೇ ಬಂದು ನನ್ನ ಮದುವೆ ನಿಲ್ಲಿಸಿದ್ದು ಇನ್ನೂ ಖುಷಿ ಆಗೋಯ್ತು. ಅವಾಗಲೂ ನಾನು ಹೇಳೋಣ ಅಂತಿದ್ದೆ, ಆದರೆ ಹೇಗೆ ಹೇಳೋದು, ಯಾವ ರೀತಿ ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಅದಕ್ಕೆ ಪಾಪ ನಿಮ್ಮಿಂದ ನಂಗೆ ತುಂಬಾ ಉಪಕಾರ ಆಗಿದೆ ಕಣ್ರಿ. ಹಾಗಾಗಿ ಈ ಋಣನ ನಾನು ನಿಮ್ಗೆ ಯಾವ ರೀತಿ ತೀರಿಸ್ಬೇಕು ಅಂತಲೇ ಗೊತ್ತಾಗ್ತಿಲ್ಲ ರಾಜು ಅವರೇ. ನಮ್ಮ ಬಾಳಲ್ಲಿ ಬಂದು ತುಂಬಾ ಖುಷಿ ಆಗ್ತಿದೆ ಕಣ್ರಿ. ನಾನು ಮೈಸೂರಿಗೆ ಹೋಗೋಣ ಅಂತ ಹೊರಟಾಗ ನಾನೇನೋ ಬಸ್ ಏನೋ ಅದು ಕುತ್ಕೊಂಡಿದ್ದೆ, ಆದರೆ ನಂಗೆ ಅಲ್ಲಿ ಹೋಗೋಕ್ಕೆ ಮನಸ್ಸಿರಲಿಲ್ಲ ಗೊತ್ತಾ ರಾಜು ಅವರೇ. ನಾನು ಒಂದ್ಸತಿ ಹೇಳೋಣ, ಅದೇನಾಗುತ್ತೋ ಆಗಲಿ, ನನ್ನ ಮನಸ್ಸಲ್ಲಿರೋ ಪ್ರೀತಿನ ರಾಜು ಅವ್ರ ಹತ್ರ ಹೇಗಾದ್ರೂ ಮಾಡಿ ಹೇಳೋಣ ಅಂತ ಎಷ್ಟು ಅಂದ್ಕೊಂಡೆ ಗೊತ್ತಾ. ಆದರೆ ಸರಿಯಾದ ಸಮಯನೇ ಸಿಗಲಿಲ್ಲ. ಇವತ್ತು ನಿಮ್ಮಿಂದ ಈ ಮಾತು ಕೇಳಿ ನಂಗಂತೂ ತುಂಬಾ ಖುಷಿ ಆಗ್ತಿದೆ ಕಣ್ರಿ. ಓಹೋ, ಮೇಡಮ್ ಅವ್ರಿಗಾಗಾದ್ರೆ ನನಗಿಂತ ಮೊದಲು ನೀವೇ ನನ್ನನ್ನು ಇಷ್ಟಪಟ್ಟಿದ್ದೀರಾ? ಆದರೆ ಈ ವಿಚಾರನ ನಾನೇ ಹೇಳಲಿ ಅಂತ ಕಾಯ್ತಿದ್ರಾ? ಹೌದು ಕಣ್ರಿ ರಾಜು ಅವರೇ, ಹೇಗೆ ಹೇಳ್ಬೇಕು ಅಂತ ಗೊತ್ತಾಗ್ದಲೇ ಸುಮ್ಮನೆ ಆಗ್ಬಿಟ್ಟಿದ್ದೆ. ಈಗ ನೀವೇ ಹೇಳಿದಾಗ ನಂಗಂತೂ ಶಾನೆ ಖುಷಿ ಆಯ್ತು ಕಣ್ರಿ. ಐ ಲವ್ ಯು ಗಂಗಾ. ಐ ಲವ್ ಯು ಟು ರಾಜು.